ನಗರದಲ್ಲಿ ಪ್ರತಿಭಟನೆ ಮಾಡಿದ ಶಾಲಾ ಆಡಳಿತ ಮಂಡಳಿಯವರು ವಿವಿಧ ಬೇಡಿಕೆಗಳಾದ ಭೂಪರಿವರ್ತನೆ ಷರತ್ತು ಸಡಲಿಕೆ, ಅಗ್ನಿ ಸುರಕ್ಷತೆ ಮತ್ತು ಕಟ್ಟಡ ಸುರಕ್ಷತೆ ಷರತ್ತು ಸಡಲಿಕೆ ಹಾಗೂ ಅತಿಥಿ ಶಿಕ್ಷಕರಿಗೆ ಅನ್ವಯಿಸದ ಇಎಸ್ಐ, ಪಿಎಫ್ ಖಾಸಗಿ ಶಾಲೆಗೆ ವಿಧಿಸಿದ ಷರತ್ತು ರದ್ದು ಮಾಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹ ಮಾಡಿದರು. ಸಂಗಮೇಶ್, RJ32 ಕನ್ನಡ ನ್ಯೂಸ್, ಶಾಪುರ್. सर लेडीज अगर जेंट्स अगर कुछ सर लेडीज अगर अगर मैं मैडम इकड़ बन्नी मैडम अगर ಒಳಗೆ ಬನ್ನಿ. ಅಲ್ಲ, ಈಗ ನಾವು ಇವತ್ತು ತಾವು ದೊಡ್ಡ ಪ್ರಮಾಣದಲ್ಲಿ ಖಾಸಗಿ ಶಾಲೆಯ ಒಕ್ಕೂಟ ಪ್ರತಿಭಟನೆ ಮಾಡ್ತೀವಿ. ಉದ್ದೇಶ ಯಾವ ಕಾರಣಕ್ಕೂ ಪ್ರತಿಭಟನೆ ಕಾರಣ ಇಷ್ಟೇ, ಸರ್ಕಾರ ವಿಧಿಸಿರ್ತಕ್ಕಂಥ ಈ 32 ಷರತ್ತುಗಳಲ್ಲಿ 4 ಷರತ್ತುಗಳನ್ನು ಸಡಿಲಿಕೆ ಮಾಡಿ. ಒಂದನೇ ಷರತ್ತು ಭೂ ಪರಿವರ್ತನೆ ಕಂಡೀಷನ್ ಆಗಿರ್ತಕ್ಕಂಥದ್ದು ಅವ್ರು ಸಡಿಲಿಕೆ ಮಾಡಿ. ಎರಡನೇದ್ದು ಈ ಅಗ್ನಿ ಸುರಕ್ಷತೆ ಅಂತೇನು ಷರತ್ತು ವಿಧಿಸಿರಿ, ಅದನ್ನು ಸಡಿಲಿಕೆ ಮಾಡ್ತೀವಿ. ಮೂರನೇದ್ದೇನು ಈ EFI, PFI ಅಂತೇಳಿ ಷರತ್ತು ವಿಧಿಸಿರಲ್ಲ, ಅದನ್ನು ಇದು ಮಾಡ್ತೀವಿ. ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ಅಂತೆ ಈ ಸರ್ಕಾರಿ ಒಂದು ಶಾಲೆಗಳಿಗೆ ಅಗ್ನಿ ಸುರಕ್ಷತೆ ಅಳವಡಿಸ್ಕೊಂಡಿಲ್ಲ, ಭೂ ಪರಿವರ್ತನೆ ಅಳವಡಿಸ್ಕೊಂಡಿಲ್ಲ. ತಮ್ಗೆ ಉದಾಹರಣೆಗಾಗಿ ಹೇಳ್ಬೇಕಂತ ಹೇಳಿದ್ರೆ, ಇದೇ ಒಂದು ಕಟ್ಟಡ ಕಟ್ಟಡ ಭೂ ಪರಿವರ್ತನೆ ಆಗಿದೆ. ಅದು ನಮಗೆ ಭೂ ಪರಿವರ್ತನೆ ಮಾಡ್ರಿ ಅಂತಕ್ಕಂಥ ತಪ್ಪು. ಸರ್ಕಾರಿ ಶಾಲೆ ಒಂದು ನಿಯಮ ನಿಮ್ಗೊಂದು ತಪ್ಪು ಇವತ್ತಿನ ಉದ್ದೇಶ, ನಮ್ಮ ಹೋರಾಟದ ಉದ್ದೇಶ. ಆ ಕಾರಣಕ್ಕಾಗಿ ತಾವು ತಕ್ಷಣ ಈ ಒಂದು ನಿಯಮಗಳನ್ನು ಹೊಂದಿರ್ತಕ್ಕಂಥ ಎಲ್ಲ ಶಾಲೆಗೆ 10 ವರ್ಷ ಒಂದು ರಿನ್ಯೂವಲ್ ಕೊಟ್ಟು, ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ತಕ್ಕಂಥ ಶಾಲೆಗಳಿಗೆ ತಾವು ಈ ಒಂದು ಕಾಗದ ಈ ಒಂದು ಮುಚ್ಚಳಿಕೆ ಮೇಲೆ ಕುಳಿಸ್ಕೊಂಡು ಒಂದು ಸಡಿಲಿಕೆ ಮಾಡಿ ಒಂದು ರಿನ್ಯೂವಲ್ ಕೊಡ್ರಿ ಅಂತೇಳಿ ಇವತ್ತು ಉದ್ದೇಶ ಇಲ್ಲ. ಎಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ಹೋರಾಟ ಮಾಡಬೇಕಾಗಿತ್ತು, ಅವ್ರು ಮಾಡೇ ಇಲ್ಲ. ಅದು ನಮ್ಮನ್ನು ನೋಡಿ ಮುಂದಿನ ದಿನದಲ್ಲಿ ಅವರು ಹೋರಾಟ ಮಾಡ್ಬೇಕಂತೇಳಿ ಬೀದರ್ನವರು ಮತ್ತು ಕೋಲಾರದವರು, ಬಳ್ಳಾರಿ ಅವರು, ರಾಯಚೂರು ಮತ್ತು ಮಂಡ್ಯದವರು ಕೂಡ ಈಗ ಘೋಷಣೆ ಮಾಡಿಕೊಂಡಿದ್ದಾರೆ. ನಿಯಮ ಸಡಿಲಿಕೆ ಮಾಡಿದ ಮುಂದೆ ನಮ್ಮ ಉಗ್ರವಾದಂಥ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಈಗಾಗಲೇ ಶಿಕ್ಷಣ ಸಚಿವರಿಗೂ ಮತ್ತು ಕಮಿಷನರ್ ಅವರು ಕೂಡ ನಾವು ಪತ್ರದ ಮುಖಾಂತರ ತಿಳಿಸಿವಿ. ನಾಳೆ ದಿವಸ ಕೂಡ ಈ ಯಾದಗಿರಿ ಜಿಲ್ಲೆಯನ್ನು ಉದಾಹರಣೆಯಲ್ಲಿ ಇಟ್ಕೊಂಡು ಸೆಷನ್ದಲ್ಲಿ ಈ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ತೊಂದರೆ ಆಗ್ತಾ ಇದೆ ಅಂತೇಳಿ ಅಲ್ಲಿ ಈ ವಿಷಯ ಪ್ರಸ್ತಾಪ ಮಾಡ್ತಾರೆ. ಮಾರ್ಚ್ 1